ಹಲವು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ರಂಜಿಸಿದಂತಹ ನಟಿ ಶರ್ಮಿಳಾ ಮಾಂಡ್ರೆ ಅವರು ಈಗ ಸ್ಯಾಂಡಲ್ವುಡ್ ಸಿನಿಮಾದ ಎಲ್ಲ ವೀಕ್ಷಕರಿಗೂ ಸಹ ಪೌಡರ್ ಜೊತೆಗೆ ಬರ್ತಾ ಇದ್ರೆ. ಅಂದ್ರೆ ಡೈರೆಕ್ಟ್ ಆಗಲ್ಲ, ಅವರ ಒಂದು ಕಾಮಿಡಿ ಕಚ್ಚುಗೊಳಿ, ನಟನೆ, ಹಾಗೇನೆ ಒಂದು ಪೌಡರ್ ಸಿನಿಮಾದ ಮೂಲಕ. ಸೊ ಪೌಡರ್ ಸಿನಿಮಾದ ಬಗ್ಗೆ ಹಾಗೇನೆ ಅವ್ರ ಪಾತ್ರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ತುಂಬಾ ಚೆನ್ನಾಗಿದ್ದೀನಿ. ಸೊ ಆ ಪೌಡರ್ ಜೊತೆಗೆ ಬರ್ತಾ ಇದ್ರ, ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಪೌಡರ್ ಸಿನಿಮಾದ ಬಗ್ಗೆ ಆಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು? ಪೌಡರ್ ಸಿನಿಮಾ ಆಕ್ಚುಲಿ ಫಸ್ಟ್ ಟೈಮ್ ನಮ್ಮ ನಿರ್ದೇಶಕರು ಜನಾರ್ದನ್ ಸರ್ ನಂಗೆ ಫೋನ್ ಮಾಡಿ ಈ ಒಂದು ಪಾತ್ರ ಇದೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ನರೇಟ್ ಮಾಡಬೇಕು. ಸೊ ಅವ್ರು ಅದು ಹೇಳಿದ ತಕ್ಷಣ ನಾನು ಅವ್ರಿಗೆ ಮೀಟ್ ಮಾಡಿ ನಾನು ನರೇಷನ್ ಕೇಳಿದೆ. ಈ ಸಿನಿಮಾ ಅವ್ರು ನನಗೆ ನರೇಟ್ ಮಾಡಿದಾಗ ನಾನು ಫಸ್ಟ್ ಪ್ರಶ್ನೆ ನಾನು ಏನು ಕೇಳಿದ್ದು ಅವ್ರಿಗೆ ಅಂದರೆ, ಇದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಒಂದು ಸಿಂಪಲ್, ಈಗ ಕೆಲವು ಸಬ್ಜೆಕ್ಟ್ಸ್ ನರೇಟ್ ಮಾಡಿದಾಗ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಈ ಸಬ್ಜೆಕ್ಟ್ ನಾನು ನರೇಟ್ ಮಾಡಿದಾಗ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ ಇತ್ತು. ಅಂದರೆ ಎಲ್ಲ ಪ್ರತಿ ಸೀನು ಒಂದು ನನ್ ಅವ್ರು ಹೇಳಕ್ಕೆ ಈಸಿ ಆಗಿತ್ತು, ಬಟ್ ಅದು ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ ಇತ್ತು. ಸೊ ಅವ್ರು ಕೂಡ ಹೇಳ್ತಾ ಇದ್ರು ದಟ್ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಅಂತ. ಅಂಡ್ ಮೋರ್ ದೆನ್ ಹಿಮ್ ನಮ್ಮ DOP ಅದ್ವೈತ ಅವ್ರಿಗೆ ತುಂಬಾ ದೊಡ್ಡ ಚಾಲೆಂಜ್ ಇರುತ್ತೆ ಅಂತ. ಬಟ್ ಆಫ್ ಕೋರ್ಸ್ ಇವರಿಬ್ರು ತುಂಬಾನೇ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಇರುವುದರಿಂದ ಅಂಡ್ ಬಿಕಾಸ್ ಅವ್ರ ಟ್ಯಾಲೆಂಟ್ ಇರುವುದರಿಂದ ಈ ಫಿಲ್ಮ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಈ ಸಿನಿಮಾ ಈ ಮಟ್ಟಿಗೆ ಅವ್ರು ತಂದಿದ್ದಾರಂತ. ಅಫ್ಕೋರ್ಸ್ ನೀವು 23rd August ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ಲೆವೆಲ್ಗೆ ಈ ಸಿನಿಮಾ ಮಾಡಿದಾರಂತ. ಅಫ್ಕೋರ್ಸ್ ಇದು ಒಂದು ಸಪೋರ್ಟ್ ಕೊಡ್ಬೇಕಂದ್ರೆ ನಮ್ಮ ಸ್ಟಾರ್ ಕಾಸ್ಟ್ ಆಬ್ವಿಯಸ್ಲಿ, ಯಾಕಂದ್ರೆ ತುಂಬಾ ಒಳ್ಳೆ ಆಕ್ಟರ್ಸ್ ತಗೊಂಡಿದ್ದಾರೆ. ರಂಗಾಯಣ ರಘು ಸರ್ ಇಂದ ಮತ್ತೆ ಧನ್ಯ ಅವರು, ದಿಗಂತ್ ಅವರು, ನಾನು ಮತ್ತೆ ನಾಗಭೂಷಣ್ ಅವರು ಮತ್ತೆ ರವಿಶಂಕರ್ ಅವರು, ಇವರೆಲ್ಲ ಅವ್ರ ಕ್ಯಾರೆಕ್ಟರ್ಸ್ ಅಲ್ಲಿ ತುಂಬಾನೇ ಒಂದು ಫೋಕಸ್ ಮಾಡಿ ಅಂಡ್ ಇಂಡಿವಿಜುವಲ್ ಕ್ಯಾರೆಕ್ಟರೈಸೇಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸು, ನಿರ್ಮಾಪಕರು, ಕಾರ್ತಿಕ್ ಅವರು, ಯೋಗಿ ಅವರು, ವಿಜಯ್ ಸುಬ್ರಹ್ಮಣ್ಯ ಅವರು, ಇವರೆಲ್ಲ ತುಂಬಾ ಒಂದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇತ್ತು ಸ್ಕ್ರಿಪ್ಟ್ ಅಲ್ಲಿ. ಸೊ ಐ ಥಿಂಕ್ ಇದೆಲ್ಲ ಒಂದು ಒಟ್ಟಿಗೆ ಬಂದಾಗ ಒಂದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಸೊ ಐ ವಾಸ್ ವೆರಿ ಹ್ಯಾಪಿ ವರ್ಕಿಂಗ್ ಆನ್ ದಿಸ್ ಸೆಟ್. ನೀವೀಗ ತಾನೇ ಹೇಳ್ತಾ ಇದ್ರಿ, ಒಂದು ತುಂಬಾ ಅಂದ್ರೆ ಈಗಾಗಲೇ ನೀವು ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿರುವಂತಹ ತಾರಾಗಣ ಜೊತೆನೆ ಮತ್ತೊಮ್ಮೆ ಆಕ್ಟ್ ಮಾಡಿರುವಂತದ್ದು. ಸೊ ತುಂಬಾ ಫನ್ ಎಲಿಮೆಂಟ್ಸ್ ಇರುತ್ತೆ ಇದು, ಯಾಕಂತಂದ್ರೆ ಕಾಮಿಡಿ ಝೋನ್ ಅಲ್ಲಿ ಬರ್ತಾ ಇರೋದ್ರಿಂದ. ಸೊ ಅದ್ರ ಜೊತೆಗೆ ನೀವು ಇದ್ರಲ್ಲಿ ಇನ್ನೊಂದು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ರೆ, ಲೇಡಿ ಬಾಂಡ್ ಆಗೆಲ್ಲ ಕಾಣಿಸ್ಕೊಂಡಿದ್ರೆ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೇಗೆ ಪ್ರಿಪೇರ್ ಆದ್ರೆ ಅದಕ್ಕೋಸ್ಕರ? ಅದು ಒಂದ್ ಲೆವೆಲ್ ಕೂಡ ನೋಡಿದಾಗ ಈ ಸಿನಿಮಾದಲ್ಲಿ ಐ ಥಿಂಕ್ ಆಕ್ಷನ್ ಸೀಕ್ವೆನ್ಸ್ ಮಾಡಿರೋದು ಬರೀ ನಾನು. ಅಂಡ್ ಐ ಥಿಂಕ್ ನನ್ನ ಫುಲ್ ಕರಿಯರ್ ಅಲ್ಲಿ ಈ ತರ ಒಂದು ಆಕ್ಷನ್ ಸೀಕ್ವೆನ್ಸಸ್ ಯಾವತ್ತೂ ಮಾಡಿಲ್ಲ. ಆಲ್ವೇಸ್ ಸಾಂಗ್ಸ್ ಇರುತ್ತೆ, ಒಂದು ತುಂಬಾ ಸ್ವಲ್ಪ ಕೆಲವು ಟೈಮ್ಸ್ ಗ್ಲಾಮರಸ್ ರೋಲ್ಸ್ ಇದ್ದಾರೆ, ಕೆಲವು ಟೈಮ್ಸ್ ಹಳ್ಳಿ ಹುಡುಗಿ ಪಾತ್ರ ಇರುತ್ತೆ. ಫಸ್ಟ್ ಟೈಮ್ ನಾನು ಈ ತರ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದ್ ಲೆವೆಲ್ಗೆ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಆಕ್ಷನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಕಾಣ್ಬೇಕು. ಅಂದ್ರೆ ಸುಮ್ನೆ ಈಗ ಕೆಲವು ಹುಡುಗಿರು ತುಂಬಾ ಒಂಥರ ಗರ್ಲಿ ಆಗಿ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇಟ್ ಹ್ಯಾಸ್ ಟು ಲುಕ್ ರಿಯಲ್. ನಾನು ಅದೇ ಹೇಳಿದೆ, ನಾವು ಮಾಡುವಾಗ ಆಕ್ಷನ್ ಡೈರೆಕ್ಟರ್ ಆಗಿರ್ಲಿ ಅಥವಾ ಜನಾರ್ದನ್ ಸರ್ ಆಗಿರ್ಲಿ, ನಾನು ಇಬ್ರು ಹೇಳಿದ್ದೆ ದಟ್ ವಿ ಹ್ಯಾವ್ ಟು ಮೇಕ್ ದ ಫೈಟ್ ಸೀಕ್ವೆನ್ಸಸ್ ಲುಕ್ ರಿಯಲಿಸ್ಟಿಕ್. ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ಬೇಕು ಸ್ಕ್ರೀನ್ ಅಲ್ಲಿ ನೋಡಿದಾಗ. ಸುಮ್ನೆ ಓಕೆ ಒಂದು ಹುಡುಗಿ ಬಂದು ಫೈಟ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ಶುಡಂಟ್ ಲುಕ್ ಅನ್ರಿಯಲ್ ಅಂತ. ಸೊ ಅಫ್ಕೋರ್ಸ್ ಟ್ರೈನಿಂಗ್ ತುಂಬಾ ತಗೊಂಡೆ ಅಂಡ್ ಐ ವಾಸ್ ಟ್ರೈನಿಂಗ್ ಕ್ವೈಟ್ ಅ ಬಿಟ್ ಫಾರ್ ಇಟ್. ಬಟ್ ನಾನು ರಶಸ್ ಎಲ್ಲ ನೋಡಿದಾಗ ಇಟ್ ಲುಕ್ ಗುಡ್. ಸೊ ಆಬ್ವಿಯಸ್ಲಿ ಈಗ 23rd ಬರ್ತಾ ಇದೆ, ಪ್ಲೀಸ್ ನೋಡಿ. ಅಂಡ್ ಐ ವುಡ್ ಲೈಕ್ ಟು ನೋ ಅವ್ರ ಜನರಿಂದ ಕಮೆಂಟ್ಸ್ ಏನ್ ಬರುತ್ತೆ ಅಂತ. ದಿಗಂತ್ ಅವರು ಮತ್ತೆ ಎಲ್ಲ ಹೇಳ್ತಾ ಇದ್ರು, ಸೊ ಇವರು ಹೊಡೆದಿರೋ ಜಾಗಕ್ಕೆ ಅವ್ರು ಗುರಿ ಇಟ್ಟಿರೋ ಜಾಗ ಕುಡಿತಿಲ್ಲ, ಎಲ್ಲೆಲ್ಲ ಹೊಡೆದಿದಾರಂತ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇದು, ಸೊ ಅದಕ್ಕೆ ನಾನೇ ಅವ್ರಿಗೆ ಹೇಳಿದೆ ಫಸ್ಟ್ 2-3 ಡೇಸು ಸ್ವಲ್ಪ ನಾನು ಹುಷಾರಾಗಿ ಮಾಡ್ಬೇಕಂತ. ಬಟ್ 2-3 ಡೇಸ್ ಆದ್ಮೇಲೆ, 2-3 ದಿವಸ ಆದ್ಮೇಲೆ ಸ್ವಲ್ಪ ಒಂದ್ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇಟ್ ವಾಸ್ ಫೈನ್. ಬಟ್ ಅವ್ರಿಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಪ್ಲೀಸ್ ನಂಗೆ ಹೊಡಿಬೇಡಿ ಅಂತ. ಬಟ್ ಸೊ ಅಂದ್ರೆ ಸೊ ನಿಮ್ ಜೊತೆ ಆಕ್ಟ್ ಮಾಡಿರೋ ದಿಗಂತ್ ಅವ್ರಿಗಾಗಿರ್ಬೋದು, ರವಿಶಂಕರ್ ಅವ್ರಿಗಾಗಿರ್ಬೋದು, ಎಲ್ಲೂ ಕಾಣದಿರೋ ಜಾಗಕ್ಕಂತೂ ಹೊಡೆದಿಲ್ಲ ತಾನೆ? ಇಲ್ಲ, ಆತರ ಏನಿಲ್ಲ. ಆತರ ಇದ್ದಿದ್ರೆ ಅವ್ರು ಇಲ್ಲಿ ಬಂದು ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದಾರೆ ಇವಾಗ. ಸೊ ಆ ಲೆವೆಲ್ಗೆ ನಾನು ನೋಡ್ದಿಲ್ಲ ಇನ್ನು. ಅಂಡ್ ಸೊ ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರೆ, ಅದ್ರ ಜೊತೆ ಟಾಲಿವುಡ್ ಮತ್ತೆ ಕಾಲಿವುಡ್ಗೂ ಆಕ್ಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಯಾವ ಒಂದು ಸಿನಿಮಾಗಳಲ್ಲಿ? Definitely, I think whatever good projects I get, I definitely would like to take it up. And of course, ಫಸ್ಟ್ ಆಫ್ ಆಲ್ ಪಾತ್ರ ಚೆನ್ನಾಗಿರ್ಬೇಕು ಈ ನಮ್ಮ ಸಿನಿಮಾನಲ್ಲಿ ಇವಾಗ ಮಾಡಿರೋದು. ಅಂಡ್ ಮೋರ್ ದೆನ್ ದ ಕ್ಯಾರೆಕ್ಟರ್, ಐ ಥಿಂಕ್ ಇಟ್ಸ್ ದ ಸ್ಕ್ರಿಪ್ಟ್. ಯಾಕಂದ್ರೆ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು. ಅಂಡ್ ಆಫ್ ಕೋರ್ಸ್ ಇವನ್ ದ ಪ್ರೆಮಿಸ್, ಐ ಥಿಂಕ್ ಇವಾಗ ರಿಲೀಸ್ ಅದ್ ಹೆಂಗ್ ಮಾಡ್ತಾರೆ ಮತ್ತೆ ಡಿಸ್ಟ್ರಿಬ್ಯೂಷನ್ ಹೆಂಗ್ ಬರುತ್ತೆ, ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಸಿನಿಮಾ ಒಪ್ಕೊಳ್ಬೇಕಾಗುತ್ತೆ. ಬಿಕಾಸ್ ಅದೇ ಅವಾಗ ಹೇಳ್ತಾ ಇದ್ರು ದಟ್ ಒಂದ್ ಸಿನಿಮಾ ಮಾಡಿದಾಗ ಬರೀ ನೀವ್ ಸಿನಿಮಾದಲ್ಲಿ ಕಾಣಬಾರ್ದು, ಆ ಥರ ನಾನು ಸಿನಿಮಾ ಒಪ್ಕೊಳ್ಳಲ್ಲ. ಫಾರ್ ಮೀ ಇಟ್ಸ್ ಮೋರ್ ಅಬೌಟ್ ದ ಸ್ಕ್ರಿಪ್ಟ್, ಅದು ಸಿನಿಮಾ ಚೆನ್ನಾಗಿದೆಯೋ ಇಲ್ಲ ಅಂತ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಐ ಚೂಸ್ ಫಿಲ್ಮ್ಸ್ ಲೈಕ್ ದಟ್.
ಮತ್ತೊಂದು ಕ್ವಶನ್ ಇದೆ, ನವಗ್ರಹ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಸೊ ನೀವು ಕಂಡಂತಹ ದರ್ಶನ್ ಅವ್ರ ಬಗ್ಗೆ ನೀವೇನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಸಿನಿಮಾ 2007 ಅಲ್ಲಿ ಮಾಡಿದ್ದು ದರ್ಶನ್ ಅವ್ರ ಜೊತೆ. ಆ್ಯಂಡ್ ಕೋರ್ಸ್ ಸಿನಿಮಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರ ಹೋಮ್ ಬ್ಯಾನರು. ಸೊ ದ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ವಾಸ್ ವೆರಿ ಗುಡ್. ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇದಾಗಿರೋದು. ಆ್ಯಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಸಿ ವಾಟ್ ಇಸ್ ದ ಫರ್ದರ್ ಕೋರ್ಸ್ ಆಫ್ ಆ್ಯಕ್ಷನ್, ವಾಟ್ ಲಾ ವಿಲ್ ಅವ್ರು ಏನು ಹೇಳ್ತಾರೆ. ಇಲ್ಲ, ಇತ್ತೀಚೆಗೆ ನಾನು ಇನ್ನೂ ಮೀಟ್ ಆಗಿಲ್ಲ. ಇಟ್ಸ್ ಬಿನ್ ಅ ವೈಲ್. ಕೊನೆಯದಾಗಿ ಆಗಸ್ಟ್ 23ಕ್ಕೆ ಫೋಟೋ ಜೊತೆಗೆ ಬರ್ತಾ ಇದ್ರ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರೇ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆಗಸ್ಟ್ 23rd ಈ ಸಿನಿಮಾ ನಾವು ಮಾಡಿರೋದು ಫೋನಲ್ಲಿ ಅಥವಾ ಮನೆಯಲ್ಲಿ ನೋಡೋಕ್ಕಿಲ್ಲ. ಸಿನಿಮಾಗೆ ಬಂದು ನೋಡಿ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಅಂದರೆ ಐ ಥಿಂಕ್ ಇತ್ತೀಚೆಗೆ ತುಂಬ ಸೀರಿಯಸ್ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ. ಸೊ ಪ್ಲೀಸ್ ಈ ಸಿನಿಮಾ ಬಂದು ನೋಡಿ. ಇಟ್ಸ್ ಅ ಲೈಟ್ ಕಾಮಿಡಿ ಕೇಪರ್ ಆ್ಯಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ವಾಚ್ ಪೌಡರ್ ಆನ್ 23rd August. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್. ಇದಿಷ್ಟು ನಟಿ ಶರ್ಮಿಳಾ ಮಾಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.